ನಾನು ಡಾಕ್ಟರ್ ಶಿಲ್ಪಾ. ಇವತ್ತಿನ ವಿಡಿಯೋದಲ್ಲಿ ನಾವು ಡಯಾಬಿಟಿಸ್ ಪ್ರೆಗ್ನೆನ್ಸಿನಲ್ಲಿ ಯಾವ ರೀತಿಯಾಗಿ ಅಫೆಕ್ಟ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಡಯಾಬಿಟಿಸ್ ಅನ್ನೋದು ಈ ಸಕ್ಕರೆ ಅಂಶ ಬ್ಲಡ್ನಲ್ಲಿ ಜಾಸ್ತಿ ಇರುವಾಗ ಅದಕ್ಕೆ ಡಯಾಬಿಟಿಸ್ ಅಂತ ಹೇಳ್ತೀವಿ. ಸೊ ಈ ಕಂಡೀಷನ್ನು ಪ್ರೆಗ್ನೆಂಟ್ ಲೇಡೀಸ್ನಲ್ಲಿ ಇಂಡಿಯಾದಲ್ಲಿ ನಾವು ಕಾಮನ್ ಆಗಿ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ 4 ಪ್ರೆಗ್ನೆನ್ಸಿನಲ್ಲಿ 1 ಪ್ರೆಗ್ನೆನ್ಸಿ ಈ ಕಾಂಪ್ಲಿಕೇಶನಿಂದ ನಮಗೆ ಕನ್ಸಲ್ಟೇಷನ್ಗೆ ಬರ್ತಾರೆ. ಸೊ ಇಂಥ ಕಂಡೀಷನ್ ಅಂದರೆ ಡಯಾಬಿಟಿಸ್ ಕಾಮನ್ ಆಗಿ ನಾವು ನೋಡೋದು ಒಂದು ಇಲ್ಲ ಅವ್ರು ಮುಂಚಿತವಾಗಿಯೇ ಡಯಾಬಿಟಿಸ್ ಇರುತ್ತೆ ಅವ್ರಿಗೆ, ಅಂಥವ್ರು ಪ್ರೆಗ್ನೆಂಟ್ ಆಗ್ತಾರೆ, ಅಥವಾ ಅವರು ಪ್ರೆಗ್ನೆನ್ಸಿನಲ್ಲಿ ಮೊದಲನೇ ಬಾರಿ ಅವ್ರಿಗೆ ಡಯಾಬಿಟಿಸ್ ಕಾಣಿಸ್ಕೊಡುತ್ತೆ. ಸೊ ಎರಡು ಟೈಮ್ನಲ್ಲೂ ಕೂಡ ನಮ್ಮ ಟ್ರೀಟ್ಮೆಂಟ್ ಮ್ಯಾನೇಜ್ಮೆಂಟ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಫಸ್ಟ್ ಕ್ಯಾಟಗರಿ ಅಂದರೆ ಮುಂಚೆನೇ ಅವರು ಡಯಾಬಿಟಿಸ್ ಇರ್ತಾರೆ, ಆಮೇಲೆ ಪ್ರೆಗ್ನೆನ್ಸಿ ಆಗ್ತಾರೆ, ಆಮೇಲೆ ನಮ್ಮಲ್ಲಿ ಬಂದಾಗ ನಾವು ಅವ್ರಿಗೆ ಹೇಳೋದೇನು ಅಂತ ಹೇಳಿದ್ರೆ, ಸೊ ಪ್ರೆಗ್ನೆನ್ಸಿ ಆಗೋದಕ್ಕಿಂತ ಮುಂಚೆ ನಿಮ್ಮ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿಕೊಂಡು ನೀವು ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ. HbA1c ಅಂತ ನಾವೇನು ಟೆಸ್ಟ್ ಮಾಡ್ತೀವೋ ಅದು 6.5ಕ್ಕಿಂತ ಒಳಗಡೆ ಇದ್ದಾಗ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಿದಾಗ ಅಂಥ ಟೈಮ್ನಲ್ಲಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಬೆಸ್ಟ್ ರಿಸಲ್ಟ್ಸ್ ಅಂತ ಹೇಳಿದ್ರೆ ಅಂಥ ಟೈಮ್ನಲ್ಲಿ ಮಗುನಲ್ಲಿ ಹಾರ್ಟ್ ಪ್ರಾಬ್ಲಮ್ಸ್ ಆಗಲಿ ಅಥವಾ ಕ್ರೋಮೋಸೋಮ್ ಅಬ್ನಾರ್ಮಲಿಟೀಸ್ ಆಗಲಿ ಅಥವಾ ಮಗುಗೆ ಆಗುವಂಥ ಪ್ರೆಗ್ನೆನ್ಸಿ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಕೆಲವೊಂದು ಮಾತ್ರೆಗಳು ಅವರು ತೊಗೊಳೋದು ಪ್ರೆಗ್ನೆನ್ಸಿಗಿಂತ ಮುಂಚೆ ಅದನ್ನು ನಾವು ಪ್ರೆಗ್ನೆನ್ಸಿ ಸೇಫ್ ಮೆಡಿಸಿನ್ಸ್ ಅಂದರೆ ಮಗುಗೆ ಯಾವುದೇ ಥರದ್ದು ಅಫೆಕ್ಟ್ ಆಗದೆ ಇರೋ ಥರ ಅಂದರೆ ಟೆರಟೋಜೆನಿಸಿಟಿ ಅಂತ ನಾವು ಹೇಳ್ತೀವಿ, ಅದೇನು ಆಗದೆ ಇರೋ ಥರ ಸೇಫ್ ಮೆಡಿಸಿನ್ಸ್ನ ನಾವು ಚೇಂಜ್ ಮಾಡಬೇಕು ಅವ್ರನ್ನಲ್ಲಿ. ಆಮೇಲೆ ಅವರು ಪ್ರೆಗ್ನೆನ್ಸಿ ಆಗೋದು ಒಳ್ಳೇದು. ಸೊ ಕೆಲವ್ರಿಗೆ ಏನಾಗುತ್ತೆ, ಪ್ರೆಗ್ನೆನ್ಸಿ ಆಗ್ತಾರೆ, ಪ್ರೆಗ್ನೆನ್ಸಿಗಿಂತ ಮುಂಚೆ ಯಾವತ್ತೂ ಅವ್ರಿಗೆ ಶುಗರ್ ಇರಲ್ಲ, ಪ್ರೆಗ್ನೆನ್ಸಿ ಟೈಮ್ನಲ್ಲೂ ಕೂಡ ಅವ್ರಿಗೆ ಶುಗರ್ ಇರಲ್ಲ, ಬಟ್ 5ನೇ ತಿಂಗಳಾದ್ಮೇಲೆ ಅವ್ರಿಗೆ ಶುಗರ್ ಕಾಣಿಸ್ಕೊಡುತ್ತೆ. ಅಂಥವ್ರಿಗೆ ನಾವು ಜಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಸೊ ಇಂಥವ್ರ ನಾವು ಟ್ರೀಟ್ ಮಾಡೋದು ಸ್ವಲ್ಪ ಮಟ್ಟಿಗೆ ಸುಲಭ, ಯಾಕೆಂದರೆ ಇದು ಪ್ರೆಗ್ನೆನ್ಸಿ ಹಾರ್ಮೋನ್ಸಿಂದ ಅವ್ರ ಶುಗರ್ ಲೆವೆಲ್ಸ್ ಜಾಸ್ತಿ ಆಗಿರುತ್ತೆ. ಮತ್ತು ಇದು ಸ್ವಲ್ಪ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ನಾವು ಅದನ್ನು ಟ್ರೀಟ್ಮೆಂಟ್ ಕೊಟ್ಟಾಗ ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ಅದು ವಾಪಸ್ ನಾರ್ಮಲ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ ಮೋರ್ ದೆನ್ 85 to 90% ಇರುತ್ತೆ. ಸೊ ನಾವು ಯಾವ್ಯಾವ ಈ ಪ್ಯಾರಾಮೀಟರ್ಸ್ನ ನಾವು ಮಾನಿಟರ್ ಮಾಡ್ತೀವಿ ಅಂತ, ಒಂದು ತಾಯಿಯ ಶುಗರ್ ಲೆವೆಲ್ಸ್ ನಾವು ನೋಡ್ಕೊತೀವಿ. ಎರಡನೇದು ತಾಯಿಗೆ ಎಲ್ಲ ರೀತಿಯಾದ ಈ ನ್ಯೂಟ್ರಿಷನ್ ಹೋಗ್ತಾ ಇದೆಯಾ ಅಂತ ನೋಡ್ತೀವಿ. ಮತ್ತು ತಾಯಿಯ ವೆಯ್ಟ್ ಕರೆಕ್ಟಾಗಿ ಇಂಪ್ರೂವ್ ಆಗ್ತಾ ಇದೆಯಾ ಅಂತ ನೋಡ್ತೀವಿ. 4ನೇದು ಮಗು ವೆಯ್ಟು ಮತ್ತು ಮಗುಗೆ ನ್ಯೂಟ್ರಿಷನ್ ಕೂಡ ಕರೆಕ್ಟಾಗಿ ಹೋಗ್ತಾ ಇದೆಯೋ ಇಲ್ವೋ ಅಂತ ಕೂಡ ನಾವು ಚೆಕ್ ಮಾಡಿ ನೋಡ್ತಾ ಇರಬೇಕು. ಸೊ ಇದು ಎಲ್ಲನೂ ಬ್ಯಾಲೆನ್ಸ್ ಆಗಿ ಇದ್ದಾಗ ಮಾತ್ರ ನಾವು ಕೊಡೋಂಥ ಟ್ರೀಟ್ಮೆಂಟು ಸೂಕ್ತವಾಗಿದೆ ಅಂತ ನಾವು ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಪ್ಯಾರಾಮೀಟರಲ್ಲಿ ಅಂದರೆ ಅವರು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ, ಆಮೇಲೆ ಡೇ ಟು ಡೇ ಅವರು ಊಟ ತಿನ್ನೋದು ಕೂಡ ತುಂಬ ಸರಿ ಯೋಚನೆ ಮಾಡ್ತಾರೆ, ಮತ್ತು ಯಾವಾಗಲೂ ಅವ್ರಿಗೆ ಹಸಿವೆ ಆಗೇ ಇರುತ್ತೆ, ಯಾವತ್ತೂ ಅವರು ಕಂಫರ್ಟಬಲ್ ಆಗಿರಲ್ಲ ಅಂದರೆ ಆವಾಗ ನಮ್ಮ ಟ್ರೀಟ್ಮೆಂಟ್ ರಾಂಗ್ ಆಗಿರುತ್ತೆ. ಸೊ ನಾವು ಈ ಟ್ರೀಟ್ಮೆಂಟ್ ಆಪ್ಷನ್ಸಿಗೆ ಬಂದಾಗ ನಾವು ಅವ್ರಿಗೆ ಮೊದಲನೇದಾಗಿ ಅವ್ರ ಶುಗರ್ ಟೆಸ್ಟ್ ನಾವೇನು ಮಾಡ್ತೀವಿ ಅದನ್ನು ಎದರ್ ಲ್ಯಾಬ್ನಲ್ಲಾದರೂ ಮಾಡಿಸ್ಬೋದು, ಅಥವಾ ಅವರಿಗೆ ನಾವು ಮೆಡಿಕೇಶನ್ಸ್ ಜಾಸ್ತಿ ಹಾಕಿದಾಗ ಇನ್ಸುಲಿನ್ ಸ್ಟಾರ್ಟ್ ಮಾಡಿದಾಗ ಅವರು ಮನೆಯಲ್ಲೂ ಕೂಡ ಗ್ಲೂಕೋಮೀಟ್ರ್ ಇಟ್ಕೊಂಡು ಅದನ್ನು ಚೆಕ್ ಮಾಡಬೇಕಾಗತ್ತೆ. ಸೊ ಫಾಸ್ಟಿಂಗ್ ಚೆಕ್ ಮಾಡಬೇಕು, 1 ಅವರ್ ಈ ಟಿಫನ್ ಆದಮೇಲೆ 1 ಗಂಟೆ ಆದಮೇಲೆ ಚೆಕ್ ಮಾಡಬೇಕು, ಮಧ್ಯಾಹ್ನ ಊಟದ ನಂತರ ಮತ್ತೆ 1 ಅವರ್ ಆದಮೇಲೆ ಚೆಕ್ ಮಾಡ್ಕೋಬೇಕು, ಮತ್ತು ರಾತ್ರಿಯ ಊಟ ಆದಮೇಲೆ ಮತ್ತೆ 1 ಅವರ್ ನಂತರ ಚೆಕ್ ಮಾಡ್ಕೋಬೇಕು. ಈ ಥರ ಚೆಕ್ಕಿಂಗ್ ಅವರು 15ರಿಂದ 20 ದಿವಸದವರೆಗೂ ಮಾಡಿಕೊಂಡು ಅವರು ಒಂದು ಟೇಬಲ್ ತೊಗೊಂಡು ಬಂದಾಗ ಅದ್ರ ಪ್ರಕಾರ ನಾವು ಅವ್ರ ಡೋಸೇಜ್ನ ಅಡ್ಜಸ್ಟ್ ಮಾಡ್ತೀವಿ. ಸೊ ಮೊದಲನೇದಾಗಿ ಅವ್ರಿಗೆ ನಾವು ಹೇಳೋದು, ಈ ಶುಗರಿಂದ ಮಗುಗೆ ಹೆಚ್ಚಿನ ವೆಯ್ಟ್ ಆಗ್ಬೋದು ಅಥವಾ ಮಗು ಸುತ್ತ ನೀರು ಜಾಸ್ತಿ ಆಗ್ಬೋದು, ಇದನ್ನು ಮಾನಿಟರ್ ಮಾಡಲಿಕ್ಕೆ 3 ವಾರಕ್ಕೊಮ್ಮೆ ನಾವು ಸ್ಕ್ಯಾನಿಂಗ್ ಕೂಡ ಅವ್ರಿಗೆ ಮಾಡಬೇಕಾಗತ್ತೆ. ಮತ್ತು ಶುಗರ್ ಇರೋದ್ರಿಂದ ಅವ್ರಿಗೆ BP ಬರೋ ಚಾನ್ಸಸ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದನ್ನು ಕೂಡ ನಾವು ಅವ್ರಿಗೆ ಹೇಳ್ತೀವಿ. ಸೊ ಇದರಿಂದ BP ಕೂಡ ಬರ್ಬೋದು, ಮತ್ತು ಅದಕ್ಕೆ ಬೇರೆ ಥರ ಟ್ರೀಟ್ಮೆಂಟ್ ಕೂಡ ನಿಮಗೆ ಬೇಕಾಗ್ಬೋದು ಅಂತ. ಸೊ ಟ್ರೀಟ್ಮೆಂಟ್ಗೆ ಬಂದಾಗ ಕಾಮನ್ ಆಗಿ ನಾವು ಅವ್ರಿಗೆ ಹೇಳೋದು 2 ವಿಷಯ. ಒಂದು ಲೈಫ್ ಸ್ಟೈಲ್ ಚೇಂಜಸ್. ಈ ಲೈಫ್ ಸ್ಟೈಲ್ ಚೇಂಜಸ್ನಲ್ಲಿ ಡಯಟ್ ಮತ್ತು ಎಕ್ಸಸೈಸ್ ಬರುತ್ತೆ. ಅವ್ರಿಗೆ ನಾವು ಫಾಸ್ಟಿಂಗ್ ಶುಗರ್ನ 95 ಒಳಗಡೆ ಇಟ್ಕೋಬೇಕು, ಮತ್ತು ಪೋಸ್ಟ್ ಫುಡ್ ಶುಗರ್ನ ನಾವು 125 ಒಳಗಡೆ ಇಟ್ಕೋಬೇಕು. ಸೊ ಆ ಥರ ಅವರು ಲೈಫ್ ಸ್ಟೈಲ್ ಅಂದರೆ ಊಟದಲ್ಲಿ ಸ್ವಲ್ಪ ಮಟ್ಟಿಗೆ ಊಟ ಎದರ್ ಪೋರ್ಷನ್ ಕಂಟ್ರೋಲ್ ಅಂತ ಹೇಳ್ತೀವಿ. ಸೊ 2 ಚಪಾತಿ ತಿನ್ನೋ ಬದಲು 1.5 ಚಪಾತಿ ತೊಗೊಳ್ಳಿ, ಮತ್ತು 2 ಗಂಟೆ ಕಾಲ ಬಿಟ್ಬಿಟ್ಟು ಮತ್ತೆ ಬೇರೆ ಇನ್ನೇನಾದರೂ ತೊಗೋಬೋದು. ಅಥವಾ ಅವ್ರಿಗೆ ಈ
ಸ್ಯಾಚುರೇಟೆಡ್ ಅಥವಾ ಈ ಸ್ವೀಟನಿಂಗ್ ಏಜೆಂಟ್ಸ್ ಅಂದರೆ ಶುಗರ್ ಕಂಟೆಂಟ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಮಿಲೆಟ್ಸ್ ಯೂಸ್ ಮಾಡಿ ಅಂತ ಕೂಡ ನಾವು ಅವ್ರಿಗೆ ಸಲಹೆ ಕೊಡ್ತೀವಿ. ಈ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರೋಂಥ ಫುಡ್ಡು ತುಂಬಾ ಹೆಲ್ಪ್ ಆಗುತ್ತೆ ಈ ಡಯಾಬಿಟಿಸ್ನಲ್ಲಿ. ಬಟ್ ಕೆಲವೊಂದು ಸತಿ ಏನಾಗುತ್ತೆ, ನಾವು ಹೇಳಿರೋ ಡಯಟ್ನ ಈ ತಾಯಂದ್ರಿಗೆ ಫಾಲೋ ಮಾಡ್ಲಿಕ್ಕಾಗಲ್ಲ. ಯಾಕಂದರೆ ಪ್ರೆಗ್ನೆನ್ಸಿನಲ್ಲಿ ಅವ್ರಿಗೆ ನಾಸಿಯಾ ಇರ್ಬೋದು, ವಾಮಿಟಿಂಗ್ ಇರ್ಬೋದು, ಇದರಿಂದ ಅವ್ರಿಗೆ ಕಷ್ಟ ಆಗ್ಬೋದು ನಾವು ಹೇಳಿರೋ ಡಯಟ್ನ ಫಾಲೋ ಮಾಡಲಿಕ್ಕೆ. ಸೊ ಅಂಥ ಟೈಮ್ನಲ್ಲಿ ಅವ್ರಿಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೋ ಅಂಥದನ್ನ ನಾವು ಎಂಕರೇಜ್ ಮಾಡ್ತೀವಿ. ಸೊ ಡಯಟ್ ಎಕ್ಸಸೈಸ್ ಮೂಲಕ ಆಗದೆ ಇರೋದನ್ನ ನೆಕ್ಸ್ಟ್ ಟ್ಯಾಬ್ಲೆಟ್ಸ್ ಮೂಲಕ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಟ್ಯಾಬ್ಲೆಟ್ಸ್ ಮೂಲಕ ಆಗದೆ ಇರುವಾಗ ನಾವು ಅವ್ರಿಗೆ ಇಂಜೆಕ್ಷನ್ಸ್ ಕೂಡ ನಾವು ಅಡ್ವೈಸ್ ಮಾಡ್ತೀವಿ. ಸೊ ಇದೆಲ್ಲ ನಾವು ಅಡ್ವೈಸ್ ಮಾಡಿದ್ಮೇಲೆ ಕೂಡ ಅವ್ರಿಗೆ ಕಂಟ್ರೋಲ್ ಆಗಿಲ್ಲ ಅಂತ ಹೇಳಿದ್ರೆ ಕೆಲವೊಂದು ಸತಿ ಅಡ್ಮಿಷನ್ ಕೂಡ ಮಾಡಬೇಕಾಗ್ಬೋದು. ಸೊ ಇದೆಲ್ಲ ಆದಮೇಲೆ ನಾವು ಮಗುಗೆ ಯಾವ ರೀತಿಯಾದ ಪ್ರಾಬ್ಲಮ್ಸ್ ಬರ್ಬೋದು, ಒಂದು ಮಗು ವೆಯ್ಟ್ ಜಾಸ್ತಿ ಇರ್ಬೋದು, ಇದರಿಂದಾಗಿ ಮಗುಗೆ ಸಿಸೇರಿಯನ್ ಕೂಡ ಮಾಡಬೇಕಾಗ್ಬೋದು, ಇಲ್ಲ ಮಗು ಸುತ್ತ ನೀರು ಜಾಸ್ತಿ ಇರ್ಬೋದು, ಮತ್ತು ಅದರಿಂದ ಕೂಡ ಮಗುಗೆ ಈ ಡೆಲಿವರಿ ಟೈಮ್ನಲ್ಲಿ ಕೂಡ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಇದು ಸಿಸೇರಿಯನ್ ಕೂಡ ಮಾಡಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ. ಸೊ ವೆಯ್ಟ್ ಜಾಸ್ತಿ ಇದ್ದಾಗ ನಾರ್ಮಲ್ ಡೆಲಿವರಿ ಆದಾಗ ಮಗು ಶೋಲ್ಡರ್ಸ್ ಕೂಡ ಕೆಲವೊಂದು ಟೈಮು ಡೆಲಿವರಿ ಮಾಡೋದು ಕಷ್ಟ ಆಗ್ಬೋದು. ಸೊ ಪೋಸ್ಟ್ ಡೆಲಿವರಿ ಅಂದರೆ ಡೆಲಿವರಿ ಆದಮೇಲೆ ಮಗುಗೆ ಶುಗರ್ ಸಡನ್ ಆಗಿ ಕಡಿಮೆ ಆಗ್ಬೋದು, ಮತ್ತು ಮಗುಗೆ ಜಾಂಡೀಸ್ ಬರ್ಬೋದು. ಸೊ ಇದೆಲ್ಲದರಿಂದ NICUನಲ್ಲಿ ಮಗುನ ಇಡೋಂಥ ಚಾನ್ಸಸ್ ಕೂಡ ಸಂದರ್ಭ ಕೂಡ ಇರುತ್ತೆ. ಸೊ ಇದು ಡಯಾಬಿಟಿಸ್ ಬಗ್ಗೆ ನೀವು ತಿಳ್ಕೊಬೇಕಾದಂಥ ವಿಷಯ. ಸೊ ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಥ್ಯಾಂಕ್ ಯು.